ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ದಿನ ನಾವು ಗರಂ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಏಕೆಂದರೆ ಈಸಿಯಾಗಿ ಮನೇಲಿ ನಾವು ಈ ರೀತಿ ಮಾಡಿಕೊಂಡ್ರೆ ಒಂದು 6 ತಿಂಗಳಿಂದ 4 ತಿಂಗಳವರೆಗೂ ಚೆನ್ನಾಗಿ ಇಟ್ಕೊಬೋದು. ಫ್ರಿಜ್ಜಲ್ಲಾದರೆ 1 ವರ್ಷನೇ ಇಟ್ಕೊಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 5ರಿಂದ 6 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಧನಿಯಾ ಬಂದುಬಿಟ್ಟು ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನಂತರ ನಾನು 2 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಜೀರಿಗೆ. ನಂತರ ನಾನು ಅದಕ್ಕೆ ಮರಾಠಿ ಮೊಗ್ಗು ಒಂದು 5ರಿಂದ 6. ನಂತರ ಸ್ಟಾರ್ ಹೂವನ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 20 ಲವಂಗನ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಜಾಪತ್ರೆನ ಹಾಕ್ಕೊತಾ ಇದ್ದೀನಿ. ಜಾಪತ್ರೆ ಹಾಕಿದ್ಮೇಲೆ ಜಾಕಾಯಿನ ಒಂದು ಒಣಗಿರೋದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಜಾಕಾಯಿ ಹಾಕ್ಕೊಂಡ್ರೆ ಜೀರ್ಣ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಒಳ್ಳೆ ಫ್ಲೇವರು ಕೂಡ ಇರುತ್ತೆ. ನಂತರ ನಾನು ಅದಕ್ಕೆ ಒಂದು 15ರಿಂದ 20 ಚಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ 5-6 ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ನಾನು ನಂತರ ಇದಕ್ಕೆ ಪಲಾವ್ ಎಲೆನ ಈ ಥರ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಪೀಸ್ ಮಾಡಿ ಹಾಕ್ಕೊಂಡ್ರೆ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಅನ್ನೋಕ್ಕೋಸ್ಕರ. ನೋಡಿ, ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿರಲಿಲ್ಲ. ಇವಾಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಲೈಟಾಗಿ ಹುರ್ಕೊಬೇಕು. ಜಾಸ್ತಿ ಬ್ಲ್ಯಾಕ್ ಆಗಬಾರ್ದು. ಹಾಗೆಯೇ ನಾವು ಲೈಟಾಗಿ ಹುರ್ಕೊಂಡ್ರೆ ಆ ಫ್ಲೇವರು ಚೆನ್ನಾಗಿ ಬರುತ್ತೆ. ನೋಡಿ, ಆ ಟೈಮಲ್ಲಿ ನಾವು ಇದನ್ನು ಎತ್ತಿಟ್ಕೋಬೇಕು. ಯಾಕೆಂದರೆ ಜಾಸ್ತಿ ಸೀಬಾರ್ದು. ಬ್ಲ್ಯಾಕ್ ಆಗಿಬಿಟ್ರೆ ಮಸಾಲೆ ಬಂದ್ಬಿಟ್ಟು ಚೆನ್ನಾಗಿರಲ್ಲ. ಅಂದರೆ ಒಂಥರ ಬೇರೆ ಸ್ಮೆಲ್ ಬರುತ್ತೆ. ಅರೋಮಾನು ಕೂಡ ಬೇರೆ ಅರೋಮಾ ಬರುತ್ತೆ. ಅದಕ್ಕೋಸ್ಕರನೇ ನೋಡಿ, ಈ ರೀತಿ ನಾವು ನಿಧಾನಕ್ಕೆ ಈ ರೀತಿ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊತೀನಿ. ಇವಾಗ ಯಾವಾಗಲೂ ನಾವು ಇದನ್ನ ಫ್ರೈ ಮಾಡ್ಕೊಬೇಕಾದ್ರೆ ಗ್ಯಾಸ್ ಸ್ಲಿಮ್ಮು ಮಾತ್ರ ಯಾವಾಗಲೂ ಲೋ ಅಲ್ಲೇ ಇರಬೇಕು. ಹೈಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಡಿ. ನೋಡಿ, ನಾನು ಇವಾಗ ಅದು ಫ್ರೈ ಮಾಡ್ಕೊಂಡಾದಮೇಲೆ ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಕ್ಕೆ ಬಿಡಬೇಕು. ಒಂದು 10ರಿಂದ 15 ನಿಮಿಷ ತಣ್ಣಗಾಗಬೇಕು. ಆವಾಗಲೇ ನಾವು ಇದನ್ನ ಪುಡಿ ಮಾಡ್ಕೊಬೇಕು. ಬಿಸಿಲೇ ಪುಡಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಮತ್ತು ಜಾರು ಬಿಸಿ ಆಗುತ್ತೆ. ಹಿಟ್ಟು ನಾವು ಮಾಡಿರೋದು ಗರಂ ಮಸಾಲನೂ ಕೂಡ ಒಂದು ಸ್ವಲ್ಪ ಬಿಸಿಯಾಗಿ ಹೋಗೋದ್ರೆ ಅದು ಏನಂತ ಮೆಂಟಾದಂಗೆ ಆಗ್ಬಿಡುತ್ತೆ. ಒಂದೊಳ್ಳೆ ಅರೋಮಾ ಬರೋಲ್ಲ. ಅದಕ್ಕೋಸ್ಕರನೇ ನೋಡಿ, ತಣ್ಣಗಾದ್ಮೇಲೆ ನಾವು ಒಂದೊಂದೇ ಒಂದು ಮಿಕ್ಸಿ ಜಾರಿಗೆ ಈ ಥರ ಸ್ವಲ್ಪನೇ ಹಾಕ್ಕೊಬೇಕು. ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಮಿಕ್ಸಿಲಿ ರುಬ್ಬಬೇಕು ಅಂತ ಏನಿಲ್ಲ. ನೀವು ದೊಡ್ಡ ಜಾರ್ ಇದ್ದರೆ ಈ ಥರ ಒಂದೇ ಸಲ ಹಾಕ್ಕೊಂಡು ಕೂಡ ರುಬ್ಕೊಬೋದು. ನೋಡಿ, ಇದನ್ನ ನಾನು ರುಬ್ಕೊತೀನಿ. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಗರಂ ಮಸಾಲ ತುಂಬ ಈಸಿಯಾಗಿ ನಾವು ಮನೇಲಿರೋದನ್ನೇ ಬಳಸಿ ಮಾಡ್ಕೊಬೋದು. ಇದು ಏನು ಕಷ್ಟ ಅಲ್ಲ ಮತ್ತು ರಿಸ್ಕು ಅಲ್ಲ. ಇದನ್ನು ಸುಮ್ಮನೆ ನಾವು ಅಂಗಡಿಯಿಂದ ತೊಗೊಂಬಂದು 10 ರೂಪಾಯಿ ಕೊಟ್ಟು ಅಂಗಡಿಯಿಂದ ತರೋ ಗರಂ ಮಸಾಲ ನಮಗೇಂತಕ್ಕೂ ಸಾಕಾಗಲ್ಲ. ಈ ರೀತಿ ನಾವು ಒಂದು ಸಲ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ 6 ತಿಂಗಳು ಒಂದು ವರ್ಷನೇ ಇಟ್ಕೊಬೋದು. ನಮಗಂತೂ ಇದಂತೂ ಒಂದು 6 ತಿಂಗಳು ಬರುತ್ತೆ. ಮನೇಲಿ ಜನ ಜಾಸ್ತಿ ಇದ್ದರೆ ಇದು 4 ತಿಂಗಳು ಯೂಸ್ ಆಗ್ಬೋದು. ಏಕೆಂತಂದರೆ ಇದನ್ನ ನಾವು ಬೇಕಾದಾಗ ಮಾತ್ರ ಗರಂ ಮಸಾಲ ಯೂಸ್ ಮಾಡೋದ್ರಿಂದ ಈ ರೀತಿ ನಾವು ಮಾಡಿಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ನಾವೇ ಮನೇಲಿ ಮಾಡ್ಕೊಬೋದು. ನೋಡಿ, ನಂತರ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅರಿಶಿನ ಮತ್ತು ಸ್ವಲ್ಪ ಚಿಲ್ಲಿ ಪುಡಿ, ನಂತರ ಸ್ವಲ್ಪ ಅದಕ್ಕೆ ಸಾಲ್ಟನ್ನು ಕೂಡ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ದಿನ ಬರುತ್ತೆ ಮತ್ತು ಕೆಡೋದು ಇಲ್ಲ. ಹೊರಗಡೆ ಇಟ್ಟರು ಕೆಡಲ್ಲ ಇದು. ಇವಾಗ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಕೂಡ ಆರಾಮಾಗಿ 1 ವರ್ಷ ಕೂಡ ಇಟ್ಕೊಬೋದು. ಇದನ್ನ ಜನ ಜಾಸ್ತಿ ಇರೋರಿಗೆ ಬೇಗ ಖಾಲಿ ಆಗುತ್ತೆ. ಒಂದು 6 ತಿಂಗಳು, ಒಂದು 7 ತಿಂಗಳು ಬರುತ್ತೆ. ನಮಗೆ ಜನ ಕಮ್ಮಿ ಇರೋದ್ರಿಂದ, ನಾವಿರೋದು ಬೇರೆ 3 ಜನ ಇರೋದ್ರಿಂದ ಈ ರೀತಿ ನಾವು ಮಾಡಿಕೊಂಡ್ರೆ ನಮಗಂತೂ 6 ತಿಂಗಳು 7 ತಿಂಗಳು ಬರುತ್ತೆ. ಇದಂತೂ ನಾವು ಬೇಕಾದಾಗ ಈ ಥರ ಯೂಸ್ ಮಾಡ್ಕೊಬೋದು. ನೋಡಿ, ನಾನು ಎಲ್ಲನೂ ಒಂದು ಬಾಕ್ಸಲ್ಲಿ, ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಈ ಥರ ಹಾಕಿಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ನಾವು ಮನೇಲೇ ಮಾಡ್ಕೊಬೋದು ಈ ರೀತಿ. ನೋಡಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.